ಬಟ್ಟೆ ಕೊಡಿಸ್ತೀನಿ ಅಂದ್ಬಿಟ್ಟು ಒಡವೆ ಅಂಗಡಿ ಕರ್ಕೊಂಡ್ಬಂದು not ಕೆಲಸದವ್ರು ಓಕೆ ಹ್ಯಾವ್ ಸ್ಟ್ಯಾಂಡರ್ಡ್ ವರ್ಡ್ಸ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. 2000 ಸ್ಟೂಡೆಂಟ್ಸಲ್ಲಿ ಇವಳು 25th ರ್ಯಾಂಕ್ ಬಂದಿದ್ದಾಳೆ. ಚಿನ್ನದ ರೇಟ್ ಎಷ್ಟಾದರೂ ಚಿನ್ನದ ಅಂಗಡಿಯಲ್ಲಿ ಜನ ಇದ್ದೇ ಇರ್ತಾರಲ್ಲ. ನಮ್ಮ ಒಂದು ಮಾತಾಡಲಿಲ್ಲ ಅಲ್ಲಿ, ಒಂದು ಮಾತು. ಚಿಕ್ಕ ಮಕ್ಳಾಗ ಅದಕ್ಕೆ ಒಟ್ಬಾರ್ದು, ಸೆಕೆಂಡ್ ಆಗಿ ಎಲ್ಲಾನು ಲಾಸ್ಟ್ ಪ್ರಿಯಾರಿಟಿ ಇರ್ತಾರೆ. ನೀನು ನಮ್ಮ ಪಾಲಿಗೆ ಎಂದು ದ್ಯಾವರಯ್ಯ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತಡು ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಅದನ್ನ ನೋಡ್ಕೊಂಬನ್ನಿ. ಬೆಲ್ಟ್ ಹಾಕಿಲ್ಲ, ಏನಿಲ್ಲ, ಹೆಂಗೆ ಕಾಣ್ತಿದ್ಯಾ ನೋಡು, ಅಬ್ಬೆ ಪರಿ ಥರ. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಹಾಕೊಂತವಳೆ ಗೈಸ್. ಲಾಸ್ಟ್ ಡೇ ಆಫ್ ಸ್ಕೂಲ್. ಸಾನಿಧ್ಯಾ ಮೇಡಮ್ ಓವರಾಗಿ ಆಡ್ತವಳೆ. ಇವಾಗ ನಾನು ಇವಾಗ ದೊಡ್ಡ ಮನುಷ್ಯ, ರೆಸ್ಪೆಕ್ಟ್ ಕೊಡ್ಬೇಕು, ದೊಡ್ಡವಳಾಗಿದ್ದೀನಿ ನಾನೀಗ. ಅಯ್ಯೋ ಅಷ್ಟೇ. ಸ್ಕೂಲಿಂದ ಇವಾಗ ನೀನು ಫೋಟೋ ತೆಗಿಯೋಕೆ ಹಾಕೋತಿದ್ಯಾ? ಎಸ್, ಒಂದು ಫೋಟೋ ಚಂದ. ಇವಾಗ ನಾನು ತೆಗಿತೀನಿ ಅಂತ ಹೇಳಿದ್ ನಾನು. ನೀನು ವ್ಲಾಗ್ ಮಾಡೋಕ್ಕಾಗತ್ತೆ, ತೆಗಿಯೋಕ್ಕಾಗಲ್ವಾ? ಆಯ್ತು ಬಾಯ್. ಅವ್ರು ನಮಗೆ ಐಸ್ ಕ್ರೀಮು ಪಪ್ಸು ಎಲ್ಲ ಕೊಟ್ಟರು ಗೊತ್ತಾ. ಡ್ಯಾನ್ಸ್ ಎಲ್ಲ ಆಡಿದ್ವಿ ನಾವು. ನಮ್ಮ ಸ್ಕೂಲಲ್ಲಿ ನಮ್ಗೆ ಯಾರು ತಿರುಗು ನೋಡಿಲ್ಲ ಗೈಸ್. ಸರಿ ಬಿಡು, ಏನು ರೆಸ್ಪೆಕ್ಟ್ ಕೊಡ್ಬೇಕು ನೀನು. ನಡೀತಾ ಇರೋ ನಾಳೆಯಿಂದ ಮನೇಲಿ ಕೆಲಸ ಮಾಡ್ಕೊಂಡು ಬೆದ್ದಿರ್ಬೇಕು. not ಕೆಲಸದವ್ರು ಓಕೆ ಹ್ಯಾವ್ ಸ್ಟ್ಯಾಂಡರ್ಡ್ ವರ್ಡ್ಸ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಓಕೆ, ನೋಡ್ಕೊಂಬಿಡಿ. ನಾನು ಹತ್ಬಿಟ್ಟು ಬಂದೆ ಗೊತ್ತಾ, ನಾನು ಒಬ್ಳೆ ಹತ್ತಿದ್ದು. ಅದೇ ನೀನು ಓವರ್ ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಓವರ್ ಆಕ್ಟಿಂಗ್ ಅಲ್ಲ, ಇಟ್ಸ್ ಎಮೋಷನ್. ಅಯ್ಯೋ, ನಾಳೆಯಿಂದ ಕೆಲಸ ಮಾಡ್ಕೊಂಡಿರ್ಬೇಕು ಗಾಯ್ಸ್. ಇಲ್ಲಿ ಇಷ್ಟು ದಿನ ಸ್ಪೆಷಲ್ ಕ್ಲಾಸ್, ಆ ಕ್ಲಾಸ್, ಈ ಕ್ಲಾಸ್ ಅಂತ ಎಸ್ಕೇಪ್ ಆಗ್ತಿದೆ. ವಾಟ್ಸ್ ದಿಸ್? ಹಾಯ್. ನಂಗೊಂದು ಕ್ಷಣ ಇಲ್ಲೂ ಯೂನಿಫಾರ್ಮ್, ಅಲ್ಲೂ ಯೂನಿಫಾರ್ಮ್, ಆಗೋಯ್ತಂಗೆ. ನಾವೆಲ್ಲ ನೈಟ್ ಔಟ್ ಪ್ಲಾನ್ ಮಾಡಿದ್ದೀವಿ. ಹಾಂ, ನೈಟ್ ಔಟ್ ಅಂದ್ರೆ ಸಾರಿ, ನೈಟ್ ಸ್ಟೇ. ತನು ಮನವಿ ಯಾರು ಪರ್ಮಿಷನ್ ಕೊಟ್ಟಿದ್ದು? ಫಸ್ಟ್ ಆಫ್ ಆಲ್ ಆಫ್ ಕೋರ್ಸ್ ಲೂಸ್ ನೀನು. ನೈಟ್ ಸ್ಟೇ ಅಂದ್ರೆ 10 ಗಂಟೆ ಅಷ್ಟೇ. 10 ಗಂಟೆ ಅಲ್ಲ, ಇಡೀ ರಾತ್ರಿ. ನೀನೇನು ಅನ್ಕೊಂಡಿದ್ದೆ? ಮಕ್ಳು ತರ ಇರ್ಬೇಕು. ಮಕ್ಳು ಬೇರೆ, ಚಿಕ್ಕ ಮಕ್ಳು ಬೇರೆ. ಮಕ್ಳು ತರ ಇರ್ಬೇಕು ಅಂತ ಬರಲ್ಲ. ನಾನು ಇದುವರೆಗೂ ಒಂದಿನ ನೈಟ್ ಸ್ಟೇ ಮಾಡಿಲ್ಲ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾವು ಮಾಡ್ತೀವಿ. ಜೆನ್ಸಿ ಅಂತ ಓವರ್ ಆಗಿ ಆಡ್ಬಾರ್ದು. ಮಕ್ಳು ತರ ಇರಬೇಕು. ಇಟ್ಸ್ ಜನರೇಷನ್. ಸೊ ಸ್ಕೂಲ್ ಮುಗ್ದಿದ್ದು ಇವಳು ಕೈ ಕಾಲು ಭೂಮಿ ಮೇಲೆ ನಿಲ್ತಾ ಇಲ್ಲ. ಇವತ್ತೊಂದು ಎಕ್ಸಾಮ್ ಇತ್ತು ಗೈಸ್. ಇಂಡೋ ಗ್ಲೋಬಲ್ಲಿ ಎಕ್ಸಾಮ್ ಬರ್ಕೊಂಡ್ಬಂದಿದ್ದಾಳೆ. ಆ್ಯಂಡ್ ಒಂದು ನಿಮಿಷ, 2000 ಸ್ಟೂಡೆಂಟ್ಸಲ್ಲಿ ಇವಳು 25th ರ್ಯಾಂಕ್ ಬಂದಿದ್ದಾಳೆ. ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೆಂಗೆ ಬಂತು ಅಂತ. ಫಸ್ಟ್ ಹೇಳು, ಏನೇನು ಸ್ಕ್ಯಾಮ್ ಮಾಡಿದೆ ಅಂತ. ನಾನೇ ಸೋನಮ್ಗೆ ಹೇಳ್ಕೊಟ್ಟಿದ್ದೀನಿ ಅಲ್ಲಿ. ನಿಂಗೆ ಹೆಂಗೆ 20 ಸ್ಟೂಡೆಂಟ್ಸ್ ಯಾರು ನಂಬು ಅಂತ ಮಾತಾಡು ಸಾನಿದ್ಯಾ. ನಾನು ಎಕ್ಸಾಮ್ ಅಲ್ಲಿ ಏನು ಬರ್ದಿಲ್ಲ. ಯಾಕೆ ಹೇಳು, ಸ್ಟೇಟ್ಮೆಂಟ್ ಸ್ಟೂಡೆಂಟು ಬರ್ಲಿ ಪಾಪ ಅವರು. ಸೊ ಇವಾಗ ವಿಷಯ ಏನಂದ್ರೆ, ನಾನ್ ಕ್ರಾಪ್ ಟಾಪ್ ಹಾಕಿದೆ ಅಂತ ನಮ್ಮ ಅಕ್ಕನೂ ಕ್ರಾಪ್ ಟಾಪ್ ಹಾಕಿದೆ. ಮುಂಚೆ ಕುರ್ತಾ ಹಾಕಿದ್ಲು. ನಾನ್ ನೋಡ್ಬಿಟ್ಟು ನನ್ನ ಫ್ಯಾನ್ಸ್, ಇಲ್ಲೇ ನೋಡಿ ನೀವ್ ಯಾಕೆ ಫ್ಯಾನ್ಸ್, ಇಲ್ಲೇ ನೋಡಿ ಫ್ಯಾನ್ಸ್. ಇವಾಗ ವಿಷಯ ಏನಂದ್ರೆ, ನಾಳೆ ನಾವು ಊರಿಗೆ ಹೋಗ್ತಿರೋ ಕಾರಣ ವಿ ವಾಂಟೆಡ್ ಸಮ್ ಕುರ್ತಾಸ್ ಎಲ್ಲ ತೊಗೊಬೇಕು ಅಂತ ನಾನು, ಸಾನಿಧ್ಯ, ಅಮ್ಮ ಇವಾಗ ಶಾಪಿಗೆ ಹೋಗ್ತಾ ಇದ್ದೀವಿ. ಅದು ಒಂದು ಅಂಗಡಿ ನೋಡಿದ್ದೆ, ಅದು ರೀಲ್ಸಲ್ಲಿ ನನ್ನ ಫೀಡಲ್ಲಿ ಬರ್ತಾನೆ ಇತ್ತು. ಸೊ ಹಿಂಗೋ ನಮ್ಮ ಮನೆ ಹತ್ರ ಇದೆಯಲ್ಲ ಸಿಡ್ದಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ಇಟ್ ಇಸ್ 7:30 ಗೈಸ್. ಸೊ ಇವಾಗ ಬೇಗ ಹೋಗಿ ಬೇಗ ಬರೋಣ, ಬಿಕಾಸ್ ನಾಳೆ ಬೆಳಗ್ಗೆ ಬೇಗನೆ ಹೋಗ್ಬೇಕಂತೆ. ಯಾ, ದಟ್ಸ್ ಆಲ್. ಸೊ ನಮ್ಮ ಚಿಕ್ಕಪ್ಪಗೆ ಹುಷಾರಿಲ್ಲ, ಆದರೂ ಕಾರ್ ತೊಳಿತವ್ರೆ, ಬಿಕಾಸ್ ನಾಳೆ ಊರಿಗೆ ಹೋಗ್ಬೇಕು. ನೀನು ಶೋ ಆಫ್ ಮಾಡೋದು ಯಾವತ್ತು ಬಿಡ್ತೀಯೋ ನೀನು ಅವತ್ತೇನೆ ಉದ್ಧಾರ ಆಗುತ್ತೆ ಸಾನಿಧ್ಯ. ನಾನಿವಾಗ ಒಂದು 10 ಜೊತೆ ಕುರ್ತಾ ತಗೋತೀನಿ ಗೈಸ್. ಇರಿ ಗೈಸ್, ನಾನು ನಿಮ್ಗೆ ಯಾರನ್ನೋ ತೋರಿಸ್ತೀನಿ. ಇಲ್ಲಿ ನೋಡಿ, ಸುರಸುಂದರ ಸುಂದರ ಚರಣ. ದೆನ್ ವಾಟ್ ಸಂಧ್ಯಾ? ಒಬ್ರು ಸಾಕಾಗಿಲ್ಲ ಅಂತ ಇಬ್ರು ತೊಳಿದವರು. ನಾನು ಕರೆದ್ರು, ನಾನಂತೂ ಬರಲಿಲ್ಲಪ್ಪ.
ನಾನು ಆಚೆ ಹೋಗಿದ್ದೆ ಗಾಯ್ಸ್ ಇವತ್ತು. ಅದೇ ಹೇಳ್ತಿಲ್ವಾ ನೀನ್ 10th ಮುಗ್ದಿದ್ದು ಒಂದಿನ ನಿನ್ ಮನೇಲಿ ಕಾಲು ನಿಲ್ತಾ ಇಲ್ಲ. ಆಮೇಲೆ ಇನ್ನೊಂದು ವಾರ ಟ್ರಿಪ್ ಹೋಗ್ತೇನೆ ಫ್ರೆಂಡ್ಸ್ ಜೊತೆ. ಅಷ್ಟೆಲ್ಲ ಸೀನ್ ಇಲ್ಲ. ನಮ್ಮಮ್ಮ ಬಂದ್ರು, ಲೆಟ್ಸ್ ಗೋ. ಅಮ್ಮ ನಾನು ಓಡಿಸ್ಲಾ ನೀನು ಓಡಿಸ್ತೀಯ? ಅಮ್ಮ ಯಾರು ಓಡಿಸ್ತೀನಿ, ನಾನು ಓಡಿಸ್ತೀನಿ. ಹೆಲ್ಮೆಟ್ ಇಲ್ದಲ್ಲಿ ಹೆಂಗ್ ನಿಂಗೆ ಕರ್ಕೊಂಡು ಹೋಗಿ? ಇನ್ನ ಜೀವನ ಬದುಕಿ ಬಾಳ್ಬೇಕು, ನೀನಂತೂ ಅಮ್ಮ ಅದಕ್ಕೂ ಬೈತಾವ ನೋಡಿ ಗೈಸ್. ಅಲ್ಲಿ ಸಿಗ್ನಲ್ ಹತ್ರ ಇಬ್ಬರನ್ನು ಇಳಿಸ್ತೀನಿ, ನಡ್ಕೊಂಡು ರೋಡ್ ಕ್ರಾಸ್ ಮಾಡಿ ಆಮೇಲೆ ಹತ್ತಿಸ್ಕೊಂತೀನಿ. ಫಸ್ಟ್ ಲೊಕೇಶನ್ನೇ ಗೊತ್ತಿಲ್ಲ, ಲೊಕೇಶನ್ ಹಾಕೊಂಡು ಹೋಗೋಣ ಇರು. ಅದು ಕೋಲಾರ ನಿಂಗೇನು ಕೊಡ್ಸಲ್ಲ ಬಾ. ನೀನು ಕುರಿ ಥರ ಬಂದಿದ್ಯಾ ಗಾಯ್ಸ್? ಅಲ್ಲೊಂದು ಚೂರು ಅಂದರೆ ಚೂರು ಇಷ್ಟ ಆಗಿಲ್ಲ. ನಮ್ಮ ಒಂದು ಮಾತಾಡಲಿಲ್ಲ ಅಲ್ಲಿ, ಒಂದು ಮಾತು. ಇವಾಗ ನಾವು ಬೇರೆ ಕಡೆ ಬಂದಿದ್ದೀವಿ. ನಂಗೆ ಬಟ್ಟೆನೇ ತೋರಿಸಿಲ್ಲ ಗೈಸ್, ಎತ್ಕೊಂಡ್ಬಂದ್ಬಿಟ್ರು ನನ್ನ. ಅವ್ರಿಬ್ರೆ ಕರ್ಕೊಂಡ್ಬಂದ್ಬಿಟ್ರು. ಅವ್ರಿಬ್ರೆ ನೋಡ್ಬಿಟ್ರು, ಇಷ್ಟ ಆಗಿಲ್ಲ ಅಂತ ಬಂದೇ ಬಿಟ್ರು. ನನ್ಗಂತೂ ತೋರಿಸ್ಲೇ ಇಲ್ಲ. ಚಿಕ್ಕ ಮಗ್ಳಾಗ ಅದಕ್ಕೆ ಒಟ್ಬಾರ್ದು, ಸೆಕೆಂಡ್ ಆಗಿ ಎಲ್ಲಾನು ಲಾಸ್ಟ್ ಪ್ರಿಯಾರಿಟಿ ಇರ್ತಾರೆ. ದಟ್ ಇಸ್ ಯೋರ್ ಪ್ರಾಬ್ಲಮ್. ಸೊ ನಮ್ಮ ಇಲ್ಲಿ ನುಗ್ಸ್ಕೊಂಡು ಜನೌಷಧಿ ಕರ್ಕೊಂಬಂದ್ರು. ನಂಗೆ ಈ ರೋಡಲ್ಲೆಲ್ಲ ವ್ಲಾಗ್ ಮಾಡ್ಬೇಕಂದ್ರೆ ಯಾರಾದ್ರೂ ಫೋನ್ ಕಿತ್ಕೊಂಡು ಹೋದ್ರೆ ಅಂತ ಭಯ ಆಗುತ್ತೆ. ಇವಾಗ ನಾವು ಬೃಂದಾವನ್ ಹೋಗ್ತಾ ಇದ್ದೀವಿ, ದಾಸರಳ್ಳಿಲಿರೋದು, ಬಿಕಾಸ್ ಅಲ್ಲಿ ಇಷ್ಟ ಆಗಿಲ್ಲ ಅಂತ. ನಮ್ಮಮ್ಮ ಬಟ್ಟೆ ಕೊಡಿಸ್ತೀನಿ ಅಂದ್ಬಿಟ್ಟು ಒಡವೆ ಅಂಗಡಿ ಕರ್ಕೊಂಡ್ಬಂದವ್ರೆ. ಏನು ಮಾಡ್ತಾವ್ರೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ ಗೈಸ್. ಅದೇ ನಮ್ಮಮ್ಮ ಇಲ್ಲ ಕೇಳ್ತಾ, ನನಗೆ ಚಿನ್ನ ಬೇಕು ಅಂತ ಹಾಕ್ಸ್ತಾವ್ರೆ. ನಾನು ಬೇಡ ಅಂತ ಬಂದೆ. ಈಗ ನಮ್ಮಮ್ಮ ಸರಿ ನಿಂಗೆ ನಮ್ಮಮ್ಮ ಚಿನ್ನ ನೋಡ್ತಾ ಇದ್ದಾರೆ ಗೈಸ್. ಚಿನ್ನದ ರೇಟ್ ಎಷ್ಟಾದರೂ ಚಿನ್ನದ ಅಂಗಡಿಲಿ ಜನ ಇದ್ದೇ ಇರ್ತಾರಲ್ಲ. ನಾನು ಒಂದು ಡೈಮಂಡ್ ನೋಡಿದೆ ಆಯ್ತಾ. ನಮ್ಮಮ್ಮ ಹೇಳಿದ್ರು, ನೀನೇ ಡೈಮಂಡ್, ಹೆಂಗೆ ಯಾಕೆ ಡೈಮಂಡು ಅಂತ. ನೀನೇ ನನ್ನ ಪಾಲಿನ ಡೈಮಂಡ್ ಅಂತ ನೋಡಿ ಗೈಸ್. ಪ್ರೌಡ್ ಮೂಮೆಂಟ್. ಇವ್ರಿಗೊಂದು ಸ್ವಲ್ಪ ಉರಿತಾ ಇದೆ. ನಾನು ಮಾಡೋ ತಪ್ಪೇನಂದ್ರೆ ಇವಳ ಕೈಗೆ ಮೈಕ್ ಕೊಡ್ತೀನಲ್ಲ, ಅದೇ ನಾನು ಮಾಡೋ ತಪ್ಪು. ಸ್ವಲ್ಪ ಉರಿತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹುರ್ಕೊಂಡವ್ರು ಇರ್ತಾರೆ ಪ್ರಪಂಚದಲ್ಲಿ. ಫುಲ್ ಸೀರಿಯಸ್ ಆಗಿ ಗೋಲ್ಡ್ ಶಾಪಿಂಗ್ ಮಾಡ್ತಾವ್ರು ನಮ್ಮಮ್ಮ. ನಂಗೆ ಈ ಸತಿ ಕೊಡ್ಸೋದು ಗೊತ್ತಾ, ನಿಂಗೆ ಲಾಸ್ಟ್ ಟೈಮ್ ಕೊಡ್ಸಿಲ್ವಾ? ಈ ಸತಿ ನಂಗೆ ಕೊಡ್ಸೋದು, ನಿಂಗೆ ಲಾಸ್ಟ್ ಟೈಮ್ ಕೊಡ್ಸೋರೆ ಅಂತ ಹೇಳಿದೆ. ಗೋಲ್ಡ್ ಚೈನ್ ಯಾರು ಕೊಡ್ಸಿದ್ ನಿಂಗೆ? ನಂಗೆ ಯಾವಾಗ ಗೋಲ್ಡ್ ಚೈನ್ ಕೊಡಿಸಿದ್ದು? ಗೋಲ್ಡ್ ಚೈನ್ ನಿಂದು ಯಾರ್ದು? ನಿನ್ ಗೋಲ್ಡ್ ಚೈನ್ ಇಲ್ವಾ ಅದು? ನಿಂದು ಗೋಲ್ಡ್ ಚೈನ್ ಇಲ್ವಾ? ನಿಂದು ಅಯ್ಯೊಂದು ಅಪ್ಪಂದು. ಗೋಲ್ಡ್ ಎಲ್ಲ ಅಫೋರ್ಡ್ ಮಾಡೋಷ್ಟು ನೀನು ದೊಡ್ಡ ಮನುಷ್ಯ ಆಗಿಲ್ಲ, ನೀನು ಬಾಯಿ ಮುಚ್ಕೊಂಡಿರು. ನನ್ನ ಫ್ರೆಂಡ್ಸ್ ಹತ್ರ ಒಂದು ಚಪ್ಪಲಿ ಕೊಟ್ರೇನೆ ನೀನ್ ನೆಟ್ಟಿಗೆ ವಾಪಸ್ ಮನೆಗೆ ತಗೊಂಬರಲ್ಲ, ಅದನ್ನೇ ಕಿತ್ತಾಕೊಂಬರ್ತೀಯ. ನಿಂಗೆ ಗೋಲ್ಡ್ ಕೊಟ್ರೆ ನೀನ್ ವಾಪಸ್ ತರ್ತೀಯ ಅನ್ನೋ ಗ್ಯಾರಂಟಿ ಏನಿದೆ? ಗೋಲ್ಡ್ ಹಾಕಿದ್ರೆ ನಮಗೆ ವ್ಯಾಲ್ಯೂ ಜಾಸ್ತಿ ಗೊತ್ತಾ? ನಮ್ ನಿಜ ಗೋಲ್ಡ್ ಚೈನ್ ಹಾಕಿದ್ರೆ ನಮ್ಮ ಮೇಲೆ ವ್ಯಾಲ್ಯೂ ಜಾಸ್ತಿ. ರಿಚ್ನೆಸ್ ತೋರಿಸುತ್ತೆ, ರಿಚ್ನೆಸ್. ನಮ್ಮ ಗ್ರೀನ್ ಜುಮ್ಕಿ ಹುಚ್ಚು. ಹೋದ್ಸಲ ನಿಂಗೆ ಅಂತ ಒಂದು ಜುಮ್ಕಿ ತಗೊಂಡಿದ್ವಿ, ಆದ್ರೆ ಅದು ನಿನ್ ಪಾಲ್ದಾಗ್ಲಿಲ್ಲ, ಅನ್ಫಾರ್ಚುನೇಟ್. ನಿನ್ಗೆ ತಗೊಂಡಿದ್ದು ಎಲ್ಲೋಯ್ತದು? ಅದಕ್ಕೆ ಗಿಫ್ಟ್ ಕೊಟ್ವಿ. ತಗೊಂಡಿರೋದನ್ನ ಇಲ್ಲ, ಅದು ನಿಂಗಂತಾನೆ ತಗೊಂಡಿದ್ದು, ಆಮೇಲೆ ಅದನ್ನ ಗಿಫ್ಟ್ ಕೊಟ್ವಿ. ನಾನು ಇದೇ ತರ ಕೇಳಿದ್ದೆ ಆಕ್ಚುಲಿ. ಅಮ್ಮ ಈ ತರ ಗೋಲ್ಡಲ್ಲಿ ಬರಲ್ವೇನಮ್ಮ? ಅಮ್ಮ ನಾನು ನಿಜ ಇದೇ ತರ ಅಮ್ಮ ಕೇಳಿದ್ದು. ನಾನು ಇದೆಲ್ಲ ಆರ್ಟಿಫಿಷಿಯಲ್ ಆದ್ರೂ ಹುಡುಕ್ತಿದ್ದೀನಿ, ನಂಗೆ ಆರ್ಟಿಫಿಷಿಯಲ್ ಸಿಗ್ತಾ ಇಲ್ಲ. ನಂಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓಕೆ ಬನ್ನಿ ಗೈಸ್. ನಂಗೆ ಎರಡನೇದು ಇಷ್ಟ ಆಯ್ತು. ನೀನ್ ಯಾಕೆ ಈ ಡಬ್ಬಾ ಕಲೆಕ್ಷನ್ ಕೇಳಿದೆ? ಅದು ಎರಡನೇದು ಇಷ್ಟು ಚೆನ್ನಾಗಿದೆ. 47 ಗ್ರಾಮ್. ವರ್ಕ್ ಚೆನ್ನಾಗಿದೆ. ಸರಿ ನಾನು ಕೊಡಿಸ್ತೀನಿ ತಗೋ, ಯಾಕೆ ನೋಡ್ತೀಯ?
ತಂಗಿ ಮಾತು ಹೇಳಿದ್ರೆ ನಿಂಗೆ ಈ ಮಾತು ಹೇಳಲ್ಲ ನಾನು, ಅಂಗಡಿನೇ ಎತ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಆ ಮಾತು ಹೇಳಲ್ಲ ನಿಂಗೆ. ನಂಗೆ ಯಾರು ಬಟ್ಟೆನೇ ಕೊಡ್ಸಲ್ಲ ಗೈಸ್. ಶಟಪ್. ನನ್ನ ಶರ್ಟು ಇದು ಎಲ್ಲ ಒಂದೇ ಕಲರ್. ಅಕ್ಕ ಇದು ನನ್ನ ಸೈಜಾ? ನಂಗೆ ಯಾಕೋ ಇಷ್ಟನೇ ಆಗ್ತಾ ಇಲ್ಲ ಗೈಸ್. ಸುಮ್ಮನೆ ಬಂದಾಗ ಇಷ್ಟ ಆಗುತ್ತೆ, ಇವಾಗ ತಗೋಬೇಕು ಅಂತ ಬಂದಾಗ ಅದನ್ನೇ ನಾನು ಹೇಳಿದೆ ಸೇಮ್ ಇದೆ ಅಂತ. ನನ್ನ ಸೈಜೇ ಅಲ್ಲ, ನಿನ್ನ ಸೈಜ್ ಇದು. ಅದೇ ತಿಂತೀಯಾ? ನಾನು ನಿನ್ನ ಸೈಜಾ? ನಿನ್ನ ಸೈಜ್ ಇದು. ಗೈಸ್ ನಮ್ಮ ಅಕ್ಕ 2 ಕುರ್ತಾ ತೊಗೊಂಡು ನಂಗೆ 2 ಕುರ್ತಾ ಕೊಟ್ಟವ್ರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಿಂದು ತಾಯಿ ಋಣ ಮೀರೋದಿಲ್ಲ ಗುಣ. ಇದು ನಾನು ಒಂದ್ಸಲ ಹಾಕೊಂಡು ಕೊಡ್ತೀನಿ. ನನ್ನ ಸೈಜಲ್ಲಿ ಇರಲಿಲ್ಲ, ನಾನೇನು ಮಾಡಿ. ನೀನು ನಮ್ಮ ಪಾಲಿಗೆ ಎಂದು ದ್ಯಾವರಯ್ಯ. ಓಕೆ, ಒಂದು ನಿಮಿಷ. ತಗೊಂಡಿಲ್ಲ, ಫುಲ್ ಡಿಸಪಾಯಿಂಟ್ ಆಗಿ ಲಾಸ್ಟ್ ಹೋಪಲ್ಲಿ ನಾನು ಧನಲಕ್ಷ್ಮಿಗೆ ಬಂದಿದ್ದೆ. ಅಲ್ಲಿ 2 ಲಕ್ಕೀಲಿ 2 ನಾನು ಕಲರ್ ಸಿಕ್ತು. ನಮ್ಮಮ್ಮ ಏನಂತಾರೆ ನಂಗೆ ಗೊತ್ತಿಲ್ಲ ಗೈಸ್. ಅವ್ರು ಅಲ್ಲೂ ಆಚೆ ಕಾಯ್ತಾ ಇದ್ದಾರೆ ನೋಡಿ, ಒಳಗೆ ಬಂದಿಲ್ಲ. ಅವ್ರು ತೊಗೊಂಡ್ಬಿಟ್ರು, ನನಗೆ ಮಾತ್ರ ಬಂದಿಲ್ಲ. ನನಗೇನು ಕೊಡಿಸಿಲ್ಲ ಗೈಸ್, ಅವರೇ ತೊಗೊಂಡ್ರು. ಬೇಜಾರು ಆಗ್ತದೆ. ಎರಡು ಚೆನ್ನಾಗಿದೆ, ಪಿಂಕ್ ನಿಂಗೆ ಎಲ್ಲೋ ನಂಗೆ. ಒಂದಿನ ಹಾಕೊಡ್ತೀನಿ, ಒಂದಿನಕ್ಕೂ ಬಟ್ಟೆ ಕೊಡಲ್ಲ ಗೈಸ್. ಎಲ್ಲ ಅಕ್ಕ ತಂಗಿದಿರು ಶೇರ್ ಮಾಡ್ತಾರೆ, ಇನ್ಸ್ಟಾಲ್ ರೀಲ್ಸ್ ಎಲ್ಲ ಹಾಕ್ತಾರೆ. ನಮ್ಮ ಅಕ್ಕ ಒಂದು ಬಟ್ಟೆ ಕೊಡಲ್ಲ ನನ್ಗೆ. ಏನ್ ಮಾಡೋಣ ಹೇಳಿ? ಕೊಟ್ಟಿರ್ತಾರಲ್ಲ ಅನ್ಬೇಡ, ಇವಾಗ ದೊಡ್ಡೋಳಾಗಿದ್ದೀನಿ, ತರ್ತೀನಿ. ಇಲ್ಲ ನಾನು ತರ್ತೀನಿ, ಮುಚ್ಚು. ಅವಾಗೇನೋ ಚಿಕ್ಕವಳು, ಅವಾಗ ತರ್ತಿರ್ಲಿಲ್ಲ ಗೈಸ್, ಇವಾಗೆಲ್ಲ ತರ್ತೀನಿ, ದೊಡ್ಡೋಳಾಗಿದ್ದೀನಿ. ಏನಿಲ್ಲ, ಯಾವಾಗ ಹೇಳಿ ತಗೊಂಡ್ ತರ್ತೀನಿ ಅಂತ. ಪ್ಲೀಸ್ ಒಳಗಾದ್ರೂ ಬರೋದ್ ಬೇಡ್ವಾ? ನಿಂಗೆ ಎಷ್ಟು ನಾನು ಸೆಲೆಕ್ಟ್ ಮಾಡಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಶಾಪಿಂಗ್ ವ್ಲಾಗ್ ಹೋಗ್ತಾ ಇದೀವಿ. ನಾನು ಮಾಡ್ತಿಲ್ವಾ?